ನಾನು ಮಾತಾಡ್ತಾ ಇದ್ದೀನಿ ತಿಮ್ಮಪ್ಪ ನಿಡವಳ್ಳಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ತತ್ಕಾಲ್ ಪೋಡಿ ಅಳತೆ ಬಗ್ಗೆ ಹೇಳ್ತಾ ಒಂದು ವಿಷಯವನ್ನು ಹೇಳಿದ್ದೆ. ತತ್ಕಾಲ್ ಪೋಡಿ ಅರ್ಜಿಗಳಲ್ಲಿ ಭೂಮಾಪಕರು ಅಳತೆಗೆ ತೆರಳಿದ ನಂತರ ಉದ್ಭವಿಸ್ತಕ್ಕಂಥ ತಕರಾರುಗಳ ಬಗ್ಗೆ ವಿಚಾರಣೆ ಹೇಗೆ ನಡೀತದೆ ಅಂತ. ತಕರಾರು ಪ್ರಕರಣಗಳು ಅಂತ ಅಂದರೆ ಏನು? ತಕರಾರು ಪ್ರಕರಣಗಳು ಅಂದರೆ ಜನರ ಮಧ್ಯೆ ವಿವಾದ ಉಂಟಾಗಿದ್ದನ್ನ ತಕರಾರು ಅಂತ ಕರೆಯೋದಿಲ್ಲ. ಈ ಪ್ರಕರಣದಲ್ಲಿ ತಕರಾರು ಪ್ರಕರಣಗಳು ಅಂದರೆ ನಾನು ಈಗಾಗಲೇ ತಿಳಿಸಿದ್ದೇನೆ, ತತ್ಕಾಲ್ ಪೋಡಿ ಅಥವಾ ಬ್ಯಾಕ್ಲಾಗ್ ಮ್ಯುಟೇಷನ್ಸ್ ಪೋಡಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ಜನ ಖಾತೆದಾರರು ಇರ್ತಾರೆ. ಅವರುಗಳ ಮಧ್ಯೆ ನಾವು ಪ್ರತ್ಯೇಕ ವಿಭಜನೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಪ್ರತ್ಯೇಕ ಪಹಣಿ ಸೃಜನೆ ಮತ್ತು ಪ್ರತ್ಯೇಕವಾದ ಸರ್ವೆ ದಾಖಲೆಗಳ ಸೃಜನೆಯೇ ತತ್ಕಾಲ್ ಪೋಡಿ ಮತ್ತು ಬ್ಯಾಕ್ಲಾಗ್ ಪೋಡಿಯ ಉದ್ದೇಶ ಅಂತ ಹೇಳಿದ್ದೇನೆ. ಈ ರೀತಿ ಅಳತೆ ದಾಖಲೆಗಳನ್ನ ಸೃಜನೆ ಮಾಡುವ ಸಂದರ್ಭದಲ್ಲಿ ಆಟೋ ಜನರೇಟೆಡ್ ಆಗಿ ಬಂದಂತಹ ನೋಟಿಸನ್ನ ಪ್ರಚುರಪಡಿಸಿ ಅಳತೆ ದಿನಾಂಕದಂದು ಭೂಮಾಪಕರು ಸ್ಥಳಕ್ಕೆ ತೆರಳುತ್ತಾರೆ. ಸ್ಥಳಕ್ಕೆ ತೆರಳಿದಾಗ ಆ ಸರ್ವೆ ನಂಬರ್ನಲ್ಲಿ ಇರ್ತಕ್ಕಂಥ ಎಲ್ಲ ಖಾತೆದಾರರು ಮತ್ತು ಹಿತಾಸಕ್ತದಾರರನ್ನ ಜತೆಯಲ್ಲಿ ಇರಿಸಿಕೊಂಡು ತಮ್ಮ ತಮ್ಮ ಅನುಭವದ ಪ್ರದೇಶಗಳನ್ನ ಅಳತೆಗೆ ಒಳಪಡಿಸ್ತಾರೆ. ಅಳತೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಏನೇನು ಅಲ್ಲಿ ಪರಿಶೀಲನೆ ಮಾಡ್ತೇವೆ ಅಂದರೆ, ಇವರುಗಳಿಗೆ ಈ ಸರ್ವೆ ನಂಬರ್ನಲ್ಲಿ ಹೇಗೆ ಹಕ್ಕು ಪ್ರಾಪ್ತವಾಗಿದೆ, ದಾನನ, ಕ್ರಯನ, ವಿಭಾಗನ ಅಂತ ಒಂದು ವಿಚಾರಣೆಯನ್ನ, ಪ್ರಾಥಮಿಕ ವಿಚಾರಣೆಯನ್ನ ಭೂಮಾಪಕರು ಮಾಡ್ಕೊಳ್ತಾರೆ. ಹಾಗೂ ಅವರು ಹೊಂದಿರತಕ್ಕಂಥ ಕ್ರಯಪತ್ರ, ವಿಭಾಗ ಪತ್ರ, ದಾನ ಪತ್ರ ಮುಂತಾದ ದಾಖಲೆಗಳನ್ನು ಸಹ ಅವರಿಗೆ ಇರಿಸ್ಕೊಂಡು ಸ್ಥಳದಲ್ಲಿರ್ರಿ ಅಂತ ಮಾಹಿತಿ ಕೊಟ್ಟಿರ್ತಾರೆ. ಅಂತ ದಾಖಲೆಗಳನ್ನ ರೈತ ಬಾಂಧವರು ಹೊಂದಿರ್ತಾರೆ. ಆ ದಾಖಲೆಗಳಿಗೆ ಸರಿ ಹೊಂದತಕ್ಕಂತಹ ಅನುಭವ ಮತ್ತು ಚೆಕ್ಕುಬಂದಿಗಳು ತಾಳೆ ಇದ್ದಾವೆಯೇ ಎಂಬ ಬಗ್ಗೆ ಅಳತೆಗೆ ಒಳಪಡಿಸಿದ ನಂತರ ಒಂದು ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಒಂದು ವೇಳೆ ಅವರು ಹೊಂದಿರತಕ್ಕಂಥ ದಾಖಲೆಗಳಿಗೆ ಒಂದಾನು ವೇಳೆ ಅನುಭವದ ಪ್ರದೇಶವು ಚೆಕ್ಕುಬಂದಿಗೆ ಸ್ವಲ್ಪ ವ್ಯತಿರಿಕ್ತವಾಗಿದ್ದಾಗ್ಯೂ ಸಹ ಏನೂ ತೊಂದರೆ ಇಲ್ಲ. ಆದರೆ ಹಕ್ಕಿನ ವಿಸ್ತೀರ್ಣಗಳಿಗೆ ಅದು ತಾಳೆ ಬರಬೇಕು. ಇಟ್ ಮೀನ್ಸ್ ಪಹಣಿ ಕಲಂ ನಂಬರ್ 9ರಲ್ಲಿ ಸದರಿ ಖಾತೆದಾರ ಹೊಂದಿರತಕ್ಕಂಥ ಹಕ್ಕಿನ ವಿಸ್ತೀರ್ಣ, ಸಪೋಸ್ ಎ ಅನ್ನೋ ಖಾತೆದಾರ 2 ಎಕರೆ, ಬಿ ಅನ್ನೋ ಖಾತೆದಾರ 3 ಎಕರೆ, ಸಿ ಅನ್ನೋ ಖಾತೆದಾರ 4 ಎಕರೆ, ಈ ರೀತಿ ಹಕ್ಕನ್ನ ಕಲಂ ನಂಬರ್ 9ರ ಪಹಣಿಯ ಕಲಂ ನಂಬರ್ 9ರಲ್ಲಿ ಹಕ್ಕನ್ನ ಹೊಂದಿದ್ದ ಅಂದ್ರೆ ಸದರಿ ವಿಸ್ತೀರ್ಣಕ್ಕೆ ಸರಿ ಹೊಂದುತ್ತಿರುವ ಅನುಭವವು ತಾಳೆ ಇದ್ದಲ್ಲಿ ಮಾತ್ರ ಸರ್ವೆ ದಾಖಲೆಗಳು ಸೃಜನೆ ಆಗ್ತದೆ. ತಾಳೆ ಇಲ್ಲದಿದ್ದಂತಹ ಅನುಭವ ಮತ್ತು ಚೆಕ್ಕುಬಂದಿಗಳಿದ್ದಲ್ಲಿ ಭೂಮಾಪಕರು ಅಡವಿ ಪರಿಶೀಲನೆಯ ನಂತರ, ಕ್ಷೇತ್ರ ತಪಾಸಣೆಯ ನಂತರ ಮತ್ತು ಅದನ್ನು ಅಳತೆಗೆ ಒಳಪಡಿಸಿದ ವಿವರದ ನಕ್ಷೆಯನ್ನ ಭೂಸಾನಿ ಕಚೇರಿಗೆ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಗೆ ಭೌತಿಕ ಕಡತವನ್ನ ತಂತ್ರಾಂಶದಲ್ಲಿಯೂ ಅಪ್ಲೋಡ್ ಮಾಡಿ ಅದನ್ನು ತಕರಾರು ಪ್ರಕರಣವಾಗಿ ವಿಚಾರಣೆ ನಡೆಸಲಿಕ್ಕೆ ಅಪ್ಲೋಡ್ ಮಾಡ್ತಾರೆ ಮತ್ತು ಪ್ರಕರಣವನ್ನ ಚೆಕಿಂಗ್ ಸರ್ವೇಯರ್ ಅವರ ಬಳಿ ನೀಡ್ತಾರೆ. ಚೆಕಿಂಗ್ ಸರ್ವೇಯರ್ ಅವರು ತಮ್ಮ ತಪಾಸಣೆಯ ನಂತರ ಪರ್ಯವೇಕ್ಷಕರಿಗೆ ಸದರಿ ಪ್ರಕರಣವನ್ನು ವರ್ಗಾಯಿಸ್ತಾರೆ. ಸದರಿ ಪ್ರಕರಣವನ್ನ ತಕರಾರು ಪ್ರಕರಣವೆಂದು ತೀರ್ಮಾನಿಸಿ ಇದು ವಿಚಾರಣೆಗೆ ಅರ್ಹ ಇದೆ ಮತ್ತು ಅರ್ಹ ಇಲ್ಲ ಎಂಬ ಬಗ್ಗೆ ತಪಾಸಕರು ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿ ಅದು ತಕರಾರು ಪ್ರಕರಣವೆಂದು ಪರಿಗಣಿಸಿ ಭೂಸಾನಿಯವರು ತಕರಾರು ಪ್ರಕರಣವನ್ನಾಗಿ ಕೈಗೊಂಡು ಅದನ್ನು ವಿಚಾರಣೆ ನಡೆಸಲಿಕ್ಕೆ ಮಂಡನೆಯನ್ನ ಮಾಡ್ತಾರೆ. ಈಗ ಮಂಡನೆಯನ್ನ ಮಾಡಬೇಕಾದ್ರೆ ಕಚೇರಿಯಲ್ಲಿ ಒಂದಷ್ಟು ನಡವಳಿಕೆಗಳು ನಡೀತದೆ. ಏನ್ ನಡವಳಿಕೆಗಳು ನಡೀತದೆ ಅಂದ್ರೆ, ಹಕ್ಕಿನ ವಿಸ್ತೀರ್ಣಕ್ಕೂ ಮತ್ತು ಅನುಭವದ ವಿಸ್ತೀರ್ಣಕ್ಕೂ ಹೆಚ್ಚು ಅಥವಾ ಕಡಿಮೆ ಇರ್ತಕ್ಕಂಥ ಎಲ್ಲಾ ಖಾತೆದಾರರಿಗೂ ಭೂಸಾನಿಯವರಿಂದ ಸಹಿ ಮಾಡಲ್ಪಟ್ಟ ಒಂದು ವಿಚಾರಣಾ ನೋಟಿಸ್ ಅನ್ನ ಚೆಕಿಂಗ್ ಸರ್ವೇಯರ್ ಅವರು ಅಂದ್ರೆ ತಪಾಸಣಾ ಲೆವೆನಿ ವಿಷಯ ನಿರ್ವಾಹಕರು ಜನರೇಟ್ ಮಾಡ್ತಾರೆ. ಆ ಜನರೇಟ್ ಮಾಡಿದ್ದನ್ನ ಪರ್ಯವೇಕ್ಷಕರು ಬಾಂಧು ಜವಾನರುಗಳ ಮುಖಾಂತರ ಅದನ್ನ ಸರ್ವ್ ಮಾಡಿಸ್ತಾರೆ. ಸರ್ವ್ ಮಾಡಿಸ್ಬಿಟ್ಟು ಆ ನಿಗದಿಗೊಂಡ ವಿಚಾರಣೆ ದಿನಾಂಕದಂದು ಎಲ್ಲಾ ಖಾತೆದಾರರ ಸಮಕ್ಷಮ ಅದನ್ನು ಫಾರ್ಮಲ್ ಎನ್ಕ್ವೈರಿಯನ್ನ ಮಾಡಲಾಗ್ತದೆ. ಇದು ಯಾವ ರೂಲ್ ನಡಿ ಮಾಡ್ತವೆ ಅಂದ್ರೆ, ಕರ್ನಾಟಕ ಭೂಕಂದಾಯ ಅಧಿನಿಯಮ ನಿಯಮ 51ರಿಂದ ನಿಯಮ 55ರವರೆಗೆ ವಿವರಿಸಲ್ಪಟ್ಟಿರ್ತಕ್ಕಂತಹ ನಡವಳಿಗಳ ಮುಖಾಂತರ ಈ ವಿಚಾರಣೆಯನ್ನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಕೈಗೊಳ್ತಾರೆ. ಈ ವೇಳೆ ಏನೆಲ್ಲ ದಾಖಲೆಗಳನ್ನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಪರಿಶೀಲಿಸ್ತಾರೆ ಮತ್ತು ಅದು ಹೇಗೆ ತಕರಾರು ವಿಚಾರಣೆಯನ್ನ ಮಾಡ್ತಾರೆ ಅಂತ ನಾನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಈಗಾಗಲೇ ಸಂಬಂಧಪಟ್ಟ ಎಲ್ಲ ಖಾತೆದಾರರಿಗೆ ಮತ್ತು ಹೆಚ್ಚು ಮತ್ತು ಕಡಿಮೆ ಇರ್ತಕ್ಕಂಥ ಎಲ್ಲ ಖಾತೆದಾರರಿಗೆ ನೋಟಿಸ್ ಜಾರಿಗೊಂಡಿರುತ್ತೆ. ಅವರು ಹಾಜರಾಗಿರ್ತಾರೆ.
ಅವರಿಗೆ ಫಾರ್ಮಲ್ ಎನ್ಕ್ವೈರಿಯಲ್ಲಿ ವಿಚಾರಣೆಯಲ್ಲಿ ಕೇಳಲ್ಪಡ್ತಾರೆ. ಈಗ ಎ ಖಾತೆದಾರ 2 ಎಕರೆ ಹೊಂದಿರಬೇಕಾಗಿತ್ತು, ಅವರು 2 ಎಕರೆ 20 ಗುಂಟೆಯನ್ನು ಹೊಂದಿದ್ದಾರೆ. ಬಿ ಖಾತೆದಾರ 4 ಎಕರೆ ಇರಬೇಕಾಗಿತ್ತು, ಅವರು 3 ಎಕರೆ 20 ಗುಂಟೆಯನ್ನು ಹೊಂದಿದ್ದಾರೆ. ಇಲ್ಲಿ ಎ ಖಾತೆದಾರನಿಂದ ಬಿ ಖಾತೆದಾರನಿಗೆ 20 ಗುಂಟೆ ಜಮೀನು ಮತ್ತು ಗಡಿ ಸೆಟ್ರೈಟ್ ಆಗಬೇಕಾಗಿದೆ, ಅಂದ್ರೆ ನಿರ್ಣಯಿಸಬೇಕಾಗಿದೆ. ಹಾಗಾಗಿ ಹೆಚ್ಚಿರ್ತಕ್ಕಂಥ ಖಾತೆದಾರ ಕಡಿಮೆ ಇರ್ತಕ್ಕಂಥ ಖಾತೆದಾರಿಗೆ ತಮ್ಮ ಲಾಗು ಮತ್ತು ಚೆಕ್ಬಂದಿಗೆ ಅನುಗುಣವಾಗಿ ಬರುವಂತೆ ಬಿಟ್ಟು ಕೊಡುವ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಹಾಜರಿರ್ತಕ್ಕಂಥ ಖಾತೆದಾರರ ಮುಂದೆ ಪ್ರಶ್ನೆಯನ್ನ ಮತ್ತು ವಿವರಣೆಯನ್ನ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಆಗ ಆ ಖಾತೆದಾರರು ತಮ್ಮ ಸಮ್ಮತಿಯನ್ನ ಸೂಚಿಸಿದಾಗ ಅದಕ್ಕೆ ಒಂದು ಸೂಕ್ತ ಆದೇಶವನ್ನ ಹೊರಡಿಸ್ಬಿಟ್ಟು ಅದನ್ನ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡ್ತಾರೆ. ಕೆಲವೊಂದು ಪ್ರಕರಣಗಳಲ್ಲಿ ಖಾತೆದಾರರು ನಿರಾಕರಿಸ್ತಾರೆ ಮತ್ತು ಹಾಜರಾಗುವುದಿಲ್ಲ. ಇಂಥ ವೇಳೆ ಸ್ವಯಂ ನಿರ್ಣಯವನ್ನ ದಾಖಲೆಗಳನ್ನ ಆಧರಿಸಿ ಮಾಡಬೇಕಾಗತ್ತೆ. ಕೆಲವು ಬಾರಿ ದಾಖಲೆಗಳನ್ನ ಹಾಜರಾದಂತ ಅಥವಾ ಕಡಿಮೆ ಅನುಭವ ಹೊಂದಿರತಕ್ಕಂಥ ಖಾತೆದಾರ ಸದರಿ ಹೆಚ್ಚಿರ್ತಕ್ಕಂಥ ಖಾತೆದಾರನ ಮತ್ತು ಇವರ ಎಲ್ಲಾ ದಾಖಲೆಗಳನ್ನೂ ಸಹ ಒದಗಿಸಿದಾಗ ಅವರ ಚೆಕ್ಬಂದಿ ಮತ್ತು ದಾಖಲೆಗಳನ್ನ ಅನುಸರಿಸಿ ಹಾಜರಾಗದೇ ಇದ್ದ ಪಕ್ಷದಲ್ಲಿಯೂ ಸಹ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ತಮ್ಮ ನಿರ್ಣಯವನ್ನ ಪಾಲಿಸಬೇಕಾಗಿರುತ್ತದೆ. ಕೆಲವೊಂದು ವೇಳೆ ಅಲ್ಲಿ ಕಟ್ಟಡಗಳು, ಬೋರ್ವೆಲ್ಲು, ಮರ ಗಿಡಗಳು ಮತ್ತು ನಿರ್ಣಯಿಸಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಸಾಧ್ಯತೆಗಳು ಮತ್ತು ದೀರ್ಘಕಾಲದ ಅನುಭವ ಮುಂತಾದ ಅಡಚಣೆಗಳು ಬಗ್ಗೆ ಭೂಮಾಪಕರು ಮತ್ತು ಪರ್ಯವೇಕ್ಷಕರು ಪ್ರಸ್ತಾಪಿಸಿದ್ದಲ್ಲಿ, ಅದು ಸಿವಿಲ್ ವಿವಾದ ಕಡೆ ಏನಾದರೂ ತಿರುಗಬಹುದಾದಂತಹ ಸನ್ನಿವೇಶಗಳಿದ್ದಲ್ಲಿ ಇಂಥ ಪ್ರಕರಣಗಳನ್ನ ನಡವಳಿಕೆಗಳು ನಡೀತದೆ. ಏನ್ ನಡವಳಿಕೆಗಳು ನಡೀತದೆ ಅಂದ್ರೆ, ಹಕ್ಕಿನ ವಿಸ್ತೀರ್ಣಕ್ಕೂ ಮತ್ತು ಅನುಭವದ ವಿಸ್ತೀರ್ಣಕ್ಕೂ ಹೆಚ್ಚು ಅಥವಾ ಕಡಿಮೆ ಇರ್ತಕ್ಕಂಥ ಎಲ್ಲಾ ಖಾತೆದಾರರಿಗೂ ಭೂಸಾನಿ ಅವರಿಂದ ಸಹಿ ಮಾಡಲ್ಪಟ್ಟ ಒಂದು ವಿಚಾರಣಾ ನೋಟಿಸ್ ಅನ್ನ ಚೆಕಿಂಗ್ ಸರ್ವೇಯರ್ ಅವರು ಅಂದ್ರೆ ತಪಾಸಣಾ ಲೆವೆನಿ ವಿಷಯ ನಿರ್ವಾಹಕರು ಜನರೇಟ್ ಮಾಡ್ತಾರೆ. ಆ ಜನರೇಟ್ ಮಾಡಿದ್ದನ್ನ ಪರ್ಯವೇಕ್ಷಕರು ಬಾಂಧು ಜವಾನರುಗಳ ಮುಖಾಂತರ ಅದನ್ನ ಸರ್ವ್ ಮಾಡಿಸ್ತಾರೆ. ಸರ್ವ್ ಮಾಡಿಸ್ಬಿಟ್ಟು ಆ ನಿಗದಿಗೊಂಡ ವಿಚಾರಣೆ ದಿನಾಂಕದಂದು ಎಲ್ಲಾ ಖಾತೆದಾರರ ಸಮಕ್ಷಮ ಅದನ್ನು ಫಾರ್ಮಲ್ ಎನ್ಕ್ವೈರಿಯನ್ನ ಮಾಡಲಾಗ್ತದೆ. ಇದು ಯಾವ ರೂಲ್ ನಡಿ ಮಾಡ್ತವೆ ಅಂದ್ರೆ, ಕರ್ನಾಟಕ ಭೂಕಂದಾಯ ಅಧಿನಿಯಮ ನಿಯಮ 51ರಿಂದ ನಿಯಮ 55ರವರೆಗೆ ವಿವರಿಸಲ್ಪಟ್ಟಿರ್ತಕ್ಕಂತಹ ನಡವಳಿಗಳ ಮುಖಾಂತರ ಈ ವಿಚಾರಣೆಯನ್ನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಕೈಗೊಳ್ತಾರೆ. ಈ ವೇಳೆ ಏನೆಲ್ಲ ದಾಖಲೆಗಳನ್ನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಪರಿಶೀಲಿಸ್ತಾರೆ ಮತ್ತು ಅದು ಹೇಗೆ ತಕರಾರು ವಿಚಾರಣೆಯನ್ನ ಮಾಡ್ತಾರೆ ಅಂತ ನಾನು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ, ಈಗಾಗಲೇ ಸಂಬಂಧಪಟ್ಟ ಎಲ್ಲ ಖಾತೆದಾರರಿಗೆ ಮತ್ತು ಹೆಚ್ಚು ಮತ್ತು ಕಡಿಮೆ ಇರ್ತಕ್ಕಂಥ ಎಲ್ಲ ಖಾತೆದಾರರಿಗೆ ನೋಟಿಸ್ ಜಾರಿಗೊಂಡಿರುತ್ತೆ. ಅವರು ಹಾಜರಾಗಿರ್ತಾರೆ. ಅವರಿಗೆ ಫಾರ್ಮಲ್ ಎನ್ಕ್ವೈರಿಯಲ್ಲಿ ವಿಚಾರಣೆಯಲ್ಲಿ ಕೇಳಲ್ಪಡ್ತಾರೆ. ಈಗ ಎ ಖಾತೆದಾರ 2 ಎಕರೆ ಹೊಂದಿರಬೇಕಾಗಿತ್ತು, ಅವರು 2 ಎಕರೆ 20 ಗುಂಟೆಯನ್ನು ಹೊಂದಿದ್ದಾರೆ. ಬಿ ಖಾತೆದಾರ 4 ಎಕರೆ ಇರಬೇಕಾಗಿತ್ತು, ಅವರು 3 ಎಕರೆ 20 ಗುಂಟೆಯನ್ನು ಹೊಂದಿದ್ದಾರೆ. ಇಲ್ಲಿ ಎ ಖಾತೆದಾರನಿಂದ ಬಿ ಖಾತೆದಾರನಿಗೆ 20 ಗುಂಟೆ ಜಮೀನು ಮತ್ತು ಗಡಿ ಸೆಟ್ರೈಟ್ ಆಗಬೇಕಾಗಿದೆ, ಅಂದ್ರೆ ನಿರ್ಣಯಿಸಬೇಕಾಗಿದೆ. ಹಾಗಾಗಿ ಹೆಚ್ಚಿರ್ತಕ್ಕಂಥ ಖಾತೆದಾರ ಕಡಿಮೆ ಇರ್ತಕ್ಕಂಥ ಖಾತೆದಾರಿಗೆ ತಮ್ಮ ಲಾಗು ಮತ್ತು ಚೆಕ್ಬಂದಿಗೆ ಅನುಗುಣವಾಗಿ ಬರುವಂತೆ ಬಿಟ್ಟು ಕೊಡುವ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಹಾಜರಿರ್ತಕ್ಕಂಥ ಖಾತೆದಾರರ ಮುಂದೆ ಪ್ರಶ್ನೆಯನ್ನ ಮತ್ತು ವಿವರಣೆಯನ್ನ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಆಗ ಆ ಖಾತೆದಾರರು ತಮ್ಮ ಸಮ್ಮತಿಯನ್ನ ಸೂಚಿಸಿದಾಗ ಅದಕ್ಕೆ ಒಂದು ಸೂಕ್ತ ಆದೇಶವನ್ನ ಹೊರಡಿಸ್ಬಿಟ್ಟು ಅದನ್ನ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡ್ತಾರೆ. ಕೆಲವೊಂದು ಪ್ರಕರಣಗಳಲ್ಲಿ ಖಾತೆದಾರರು ನಿರಾಕರಿಸ್ತಾರೆ ಮತ್ತು ಹಾಜರಾಗುವುದಿಲ್ಲ. ಇಂಥ ವೇಳೆ ಸ್ವಯಂ ನಿರ್ಣಯವನ್ನ ದಾಖಲೆಗಳನ್ನ ಆಧರಿಸಿ ಮಾಡಬೇಕಾಗತ್ತೆ. ಕೆಲವು ಬಾರಿ ದಾಖಲೆಗಳನ್ನ ಹಾಜರಾದಂತ ಅಥವಾ ಕಡಿಮೆ ಅನುಭವ ಹೊಂದಿರತಕ್ಕಂಥ ಖಾತೆದಾರ ಸದರಿ ಹೆಚ್ಚಿರ್ತಕ್ಕಂಥ ಖಾತೆದಾರನ ಮತ್ತು ಇವರ ಎಲ್ಲಾ ದಾಖಲೆಗಳನ್ನೂ ಸಹ ಒದಗಿಸಿದಾಗ ಅವರ ಚೆಕ್ಬಂದಿ ಮತ್ತು ದಾಖಲೆಗಳನ್ನ ಅನುಸರಿಸಿ ಹಾಜರಾಗದೇ ಇದ್ದ ಪಕ್ಷದಲ್ಲಿಯೂ ಸಹ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ತಮ್ಮ ನಿರ್ಣಯವನ್ನ ಪಾಲಿಸಬೇಕಾಗಿರುತ್ತದೆ. ಕೆಲವೊಂದು ವೇಳೆ ಅಲ್ಲಿ ಕಟ್ಟಡಗಳು, ಬೋರ್ವೆಲ್ಲು, ಮರ ಗಿಡಗಳು ಮತ್ತು ನಿರ್ಣಯಿಸಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಸಾಧ್ಯತೆಗಳು ಮತ್ತು ದೀರ್ಘಕಾಲದ ಅನುಭವ ಮುಂತಾದ ಅಡಚಣೆಗಳು ಬಗ್ಗೆ ಭೂಮಾಪಕರು ಮತ್ತು ಪರ್ಯವೇಕ್ಷಕರು ಪ್ರಸ್ತಾಪಿಸಿದ್ದಲ್ಲಿ, ಅದು ಸಿವಿಲ್ ವಿವಾದ ಕಡೆ ಏನಾದರೂ ತಿರುಗಬಹುದಾದಂತಹ ಸನ್ನಿವೇಶಗಳಿದ್ದಲ್ಲಿ ಇಂಥ ಪ್ರಕರಣಗಳನ್ನ ಸಿವಿಲ್ ವಿವಾದದ ಮೂಲಕವೂ ಸಹ ಬಗೆಹರಿಸಿಕೊಳ್ಳಿ ಅಂತ ಸೂಕ್ತ ಹಿಂಬರವನ್ನು ಸಹ ನಾವು KLR ನಿಯಮಾವಳಿಗಳ ಮುಖಾಂತರ ನೀಡಬಹುದಾಗಿರುತ್ತೆ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು
ನೀಡ್ತಾರೆ. ಈ ರೀತಿ ತಕರಾರು ಪ್ರಕರಣಗಳು ಬ್ಯಾಕ್ಲಾಗ್ ಮ್ಯುಟೇಷನ್ಸ್ ಪೋಡಿ, ಪೈಕಿ ನಂಬರ್ನಲ್ಲಿ ಕಟ್ಟಿರ್ತಕ್ಕಂಥ 11A ಅಪ್ಲಿಕೇಶನ್ಸು, ತತ್ಕಾಲ್ ಪೋಡಿ ಯೋಜನೆಗಳು ಮತ್ತು ಬಹುಮಾಲಿಕತ್ವದ ಖಾತೆದಾರರಿರ್ತಕ್ಕಂಥ ಸರ್ವೆ ನಂಬರ್ಗಳಲ್ಲಿ ಅಲಿನೇಷನ್ ಕೋರಿಕೆ ಅರ್ಜಿಗಳು, ಈ ರೀತಿ ಬಹುಮಾಲಿಕತ್ವ ಖಾತೆದಾರರ ಇರ್ತಕ್ಕಂಥ ಸರ್ವೆ ನಂಬರ್ಗಳನ್ನ ಅಳತೆಗೊಳಪಡಿಸಿದಾಗ ಹಕ್ಕಿನ ವಿಸ್ತೀರ್ಣಗಳಿಗೂ ಅನುಭವದ ವಿಸ್ತೀರ್ಣಗಳಿಗೂ ವ್ಯತ್ಯಾಸಗಳಿದ್ದಲ್ಲಿ ಅವುಗಳನ್ನು ತಕರಾರು ಪ್ರಕರಣಗಳೆಂದು ಪರಿಗಣಿಸಿ ವಿಚಾರಣೆಯನ್ನ ಕೈಗೊಂಡು ಸೂಕ್ತ ಆದೇಶಗಳನ್ನ ನೀಡುವಂತ ಪ್ರಕ್ರಿಯೆ ಭೂಮಾಪನ ಇಲಾಖೆಯಲ್ಲಿ ಇರ್ತದೆ. ಸದರಿ ತಕರಾರು ವಿಚಾರಣೆಯ ನಂತರವೂ ಸಹ ಅರ್ಜಿದಾರರು ಅದರ ಆದೇಶವನ್ನ ಮತ್ತೊಮ್ಮೆ ಭೂಮಾಪಕರು ಅದನ್ನ ಕಾರ್ಯಗತಗೊಳಿಸಲಿಕ್ಕೆ ಅಡವಿ ಕಾರ್ಯಕ್ಕೆ ತೆರಳುತ್ತಾರೆ. ಅಡವಿ ಕಾರ್ಯಕ್ಕೆ ಭೂದಾಖಲ ಸಹಾಯಕ ನಿರ್ದೇಶಕರು ನೀಡಿರ್ತಕ್ಕಂಥ ಆದೇಶವನ್ನ ಯಥಾವತ್ತಾಗಿ ಖಾತೆದಾರರಿಗೆ ಮನವರಿಕೆ ಮಾಡಿಕೊಟ್ಟು ಪೋಡ್ಗಳನ್ನ ವಿಭಜನೆ ಮಾಡಿ ಮತ್ತೊಮ್ಮೆ ಅದನ್ನ ಅಪ್ಲೋಡ್ ಮಾಡಿದಾಗ ಚೆಕಿಂಗ್ ಸರ್ವೆ ಸೂಪರ್ವೈಸರ್ ಮತ್ತು ಭೂದಾಖಲ ಸಹಾಯಕ ನಿರ್ದೇಶಕರ ಅಂತಿಮ ಅನುಮೋದನೆಯಾಗಿ ಪ್ರತ್ಯೇಕ ಪಾಣಿಯಾಗಿ ಸೃಜನೆಗೊಳ್ಳುತ್ತದೆ. ಒಂದಾನು ವೇಳೆ ಇಂತಹ ತಕರಾರು ಪ್ರಕರಣಗಳನ್ನ ಸಿವಿಲ್ ವಿವಾದಕ್ಕೆ ತಿರುಗಿ ವಿಚಾರಣೆಯಲ್ಲಿ ಸಿವಿಲ್ ವಿವಾದ ಉಂಟಾಗ್ತದೆ ಎಂದು ಪರಿಭಾವಿಸಿದಲ್ಲಿ ಅದಕ್ಕೆ ಸೂಕ್ತ ಹಿಂಬರವನ್ನು ಸಹ ಅರ್ಜಿದಾರರಿಗೆ ಮತ್ತು ಸಂಬಂಧಪಟ್ಟ ಖಾತೆದಾರರಿಗೆ ನೀಡುವಂತಹ ನಡವಳಿಕೆಗಳು ತಕರಾರು ಪ್ರಕರಣದಲ್ಲಿ ಇರ್ತದೆ. ಮುಂದೆ ನಾನು ಮುಂದಿನ ವಿಡಿಯೋದಲ್ಲಿ ಈ ರೀತಿ ನಿರ್ಣಯಿಸಲು ಆಗದೇ ಇರತಕ್ಕಂಥ ಪ್ರಕರಣಗಳು ಸಿವಿಲ್ ಸ್ವರೂಪದಲ್ಲಿ ಯಾವ ರೀತಿ ಬಗೆಹರಿತದೆ ಎಂಬ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿವಿಲ್ CPC ಕೋಡ್ಗಳು ಏನ್ ಹೇಳ್ತದೆ, ಅಲ್ಲಿ ವಾದ ವಿವಾದ ಹೇಗೆ ನಡೀತದೆ, ಡಿಕ್ರಿಗಳು ಹೇಗೆ ನಡೀತದೆ, ಜಡ್ಜ್ಮೆಂಟ್ಗಳು ಹೇಗೆ ಆಗ್ತದೆ, ಮತ್ತೆ ಹಕ್ಕಿನ ವಿಸ್ತೀರ್ಣಗಳಿಗೆ ಯಾವ ರೀತಿ ಸಿವಿಲ್ ನ್ಯಾಯಾಲಯಗಳು ಆದೇಶಗಳನ್ನು ನೀಡುತ್ತದೆ ಅಂತ ವಿಸ್ತೃತವಾಗಿ ಸಿವಿಲ್ ಸ್ವರೂಪ ಮತ್ತು ಸರ್ವೆ ಸ್ವರೂಪ ಇವೆರಡುಗಳನ್ನು ನಾನು ವಿವರವಾಗಿ ತಮ್ಮ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.